ನಮಸ್ಕಾರ, ನನ್ನ ಹೆಸರು ಸದಾನಂದ್ ಮೊರ್ಬದ. ಇತ್ತಿತ್ತಲಾಗಿ ರೈತರು ಈ ಒಂದು ಕಿರುಧಾನ್ಯಗಳಾದಂಥ ರಾಗಿ, ನವಣಿ, ಸಾವೆಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಅವುಗಳನ್ನು ಸಂಸ್ಕರಣೆ ಮಾಡೋದು ಕಷ್ಟವಾಗಿದೆ. ಈ ಒಂದು ಕಿರುಧಾನ್ಯಗಳನ್ನು ಸಂಸ್ಕರಣೆ ಮಾಡೋಕ್ಕೋಸ್ಕರ ಸುರಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಗ್ರಾಮ ಚೇತನ ತರಬೇತಿ ಕೇಂದ್ರದಲ್ಲಿ ಈ ಒಂದು ಕಿರುಧಾನ್ಯಗಳ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದಾರೆ. ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೇವೆ. ಇವತ್ತಿನ ದಿವಸ ನಮ್ಮ ಜೊತೆಗೆ ಗ್ರಾಮ ಚೇತನದ ಹಿರಿಯ ಅಧಿಕಾರಿಗಳಾದ ಶ್ರೀಯುತ NU ಬುಳ್ಳ ಅವರಿದ್ದಾರೆ. ಅವರು ಈ ಒಂದು ಘಟಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರಾ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯವನ್ನು ನಮ್ಮ ರೈತರಿಗೆ ಸ್ವಲ್ಪ ಹೇಳಿಕೊಡ್ರಿ. ನನ್ನ ಹೆಸರು ನಾಗೇಂದ್ರಪ್ಪ ಬುಳ್ಳ ಅಂತ. ನಾನು ಗ್ರಾಮ ಚೇತನ ತರಬೇತಿ ಕೇಂದ್ರದಲ್ಲಿ ತರಬೇತಿ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಸರ್ವೋದಯ ಮಹಾಸಂಘದ ಕಾರ್ಯಚಟುವಟಿಕೆಗಳನ್ನು ಕೂಡ ನೋಡ್ತಾ ಇದ್ದೀನಿ. ಈ ಸುರಶೆಟ್ಟಿಕೊಪ್ಪ ಗ್ರಾಮದಲ್ಲಿ ತರಬೇತಿ ಕೇಂದ್ರದಲ್ಲಿ ಈ ಒಂದು ಕಿರುಧಾನ್ಯಗಳ ಘಟಕವನ್ನು ಸ್ಥಾಪಿಸಿದ್ರಲ್ಲ, ಇದೇನು ಈ ಒಂದು ಘಟಕ ಅವಶ್ಯವಾಗಿತ್ತೇನ್ರಿ ಅನ್ನೋ ಸ್ವಲ್ಪ ತಿಳಿಸ್ಕೊಡ್ರಿ. ಹೌದು, ಇಲ್ಲಿ ಸುರಶೆಟ್ಟಿಕೊಪ್ಪ ಏನು ಗ್ರಾಮ ಇದೆಯಲ್ಲ, ಈ ಸುತ್ತಲೂ ಹಳ್ಳಿಗಳಲ್ಲಿ ನಾವು ಒಂದು 15-20 ವರ್ಷ ಹಿಂದ್ಗಡೆ ಹೋಗಿ ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ಕಿರುಧಾನ್ಯ ಬೆಳೀತಾ ಇದ್ರು. ಅಂದರೆ ಅದರಲ್ಲೂ ವಿಶೇಷವಾಗಿ ಸಾವಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದರು. ಆದರೆ ರೈತರು ಕೆಲವು ಕಾರಣಗಳಿಂದ ಈ ಕಿರುಧಾನ್ಯಗಳ ಬೆಳೆಯೋದನ್ನು ಕಡಿಮೆ ಆಯಿತು. ಮುಖ್ಯವಾಗಿ ಹೇಳಬೇಕು ಅಂತಂತಂದರೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಅಕ್ಕಿ ಮತ್ತು ಗೋಧಿಗಳನ್ನು ಬೆಳೆಯೋದು ಆಸಕ್ತಿ ಜಾಸ್ತಿ ಆಯಿತು. ಹಾಗಾಗಿ ಈ ಕಿರುಧಾನ್ಯಗಳ ಬೆಳೆಯೋದು ಮತ್ತು ಒಂದು ಆಸಕ್ತಿ ಕಡಿಮೆ ಆಯಿತು. ಈ ಕಿರುಧಾನ್ಯಗಳನ್ನು ಬೆಳೆಯೋದನ್ನು ಕಡಿಮೆ ಮಾಡಲಿಕ್ಕೆ ಕಾರಣಗಳೇನು ಸರ್? ಸೊ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮುಖ್ಯವಾಗಿ ಏನು ಅಂತಂತಂದರೆ, ನಮ್ಮ ರೈತರು ಯಾವಾಗಲೂ ಹೇಳ್ತಿರ್ತಾರೆ ಈ ಕಿರುಧಾನ್ಯಗಳನ್ನು ಬೆಳಿಬೋದು, ಸರಳವಾಗಿ ಬೆಳಿಬೋದು. ಆದರೆ ಅದನ್ನು ಕಟಾವು ಮಾಡುವ ಸಮಯದಲ್ಲಿ ಮಳೆ ಬರೋದ್ರಿಂದ ಆ ಸಮಯದಲ್ಲಿ ನಮಗೆ ಆಳುಗಳ ಕೊರತೆ ಆಗಿ ನಮಗೆ ಬೆಳೆದಂಥ ಬೆಳೆ ಕೈಗೆ ಸಿಗೋದಿಲ್ಲ ಅಂತ ಅನ್ನೋದು ಒಂದು ಹೆಚ್ಚಿನ ರೈತರು ಹೇಳ್ತಕ್ಕಂಥ ಇದು ಒಂದು ವಿಷಯ. ಅದೊಂದಾಯ್ತು. ಆಮೇಲೆ ಬೆಳೆದ ಮೇಲೆ ಅವರು ಮಾರಾಟ ಮಾಡ್ತಾರೆ, ಆದರೆ ಅವರು ತಮ್ಮ ಸ್ವಂತ ಬಳಕೆಗೆ ಉಪಯೋಗ ಮಾಡೋದಿಲ್ಲ. ಯಾಕೆ ಅಂತಂತಂದರೆ ಇದು ಸಂಸ್ಕರಣೆ ಮಾಡೋದು ತುಂಬ ಕಷ್ಟದಾಯಕ ಕೆಲಸ. ಅದನ್ನು ಸ್ವಚ್ಛ ಮಾಡಬೇಕು, ಮತ್ತು ಅದರಲ್ಲಿ ಕಲ್ಲುಗಳನ್ನು ಬೇರ್ಪಡಿಸಬೇಕು, ಮತ್ತು ಅದನ್ನು ಕುಟ್ಟಬೇಕು, ತೂರಬೇಕು, ಸೆಪ್ಪೆ ಎಲ್ಲ ತೆಗಿಬೇಕು. ಬಹಳ ಇದಕ್ಕೆ ಸಮಯ ತಗೊಳ್ತದೆ. ಹಾಗಾಗಿ ಈಗಿನ ಹೆಣ್ಮಕ್ಳು ಅದ್ರ ಕಡೆ ಹೆಚ್ಚು ಶ್ರಮ ಪಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅದು ಒಂದು ಕಾರಣ. ಅದಲ್ಲದೆ ಈಗ ಬೆಳೆದ ಮೇಲೆ ಅದನ್ನು ಎಲ್ಲಿ ಮಾರಾಟ ಮಾಡಬೇಕು, ಅದಕ್ಕೆ ಉತ್ತಮವಾದ ಬೆಲೆಗಳು ಸಿಗದೇ ಇರೋದ ಕಾರಣದಿಂದನೂ ಕೂಡ ರೈತರು ಅದನ್ನು ಬೆಳೆದು ಕಡಿಮೆ ಮಾಡಿದ್ದಾರೆ. ಮತ್ತು ಈ ಕಿರುಧಾನ್ಯಗಳ ಮಹತ್ವ, ಅದರಲ್ಲಿ ಪೌಷ್ಟಿಕಾಂಶತೆಯ ಒಂದು ಮಹತ್ವ ನಮಗೆ ಈಗಿನ ಜನರಿಗೆ ಅದ್ರ ಬಗ್ಗೆ ಕಡಿಮೆ ತಿಳುವಳಿಕೆ ಇರೋದ್ರಿಂದ ಈ ಒಂದು ಕಿರುಧಾನ್ಯ ಬೆಳೆಯೋದನ್ನು ಕಡಿಮೆ ಆಗಿದೆ. ಸರ್, ನೀವು ಕಿರುಧಾನ್ಯಗಳ ಮಹತ್ವ ಅಂದ್ರಲ್ಲ, ಈ ಒಂದು ಕಿರುಧಾನ್ಯಗಳ ಮಹತ್ವ ಏನು ಅನ್ನೋದನ್ನು ಸ್ವಲ್ಪ ನಮಗೆ ತಿಳಿಸ್ಕೊಡ್ರಿ. ಈ ಕಿರುಧಾನ್ಯಗಳ ಮಹತ್ವ ಏನು ಅಂತಂದರೆ, ಈ ಕಿರುಧಾನ್ಯ ಬೆಳೀಲಿಕ್ಕೆ ಅಷ್ಟೇನು ಫಲವತ್ತಾದ ಭೂಮಿಯನ್ನು ಬೇಕಾಗಿಲ್ಲ, ಅದಕ್ಕೆ ಹೆಚ್ಚು ನೀರು ಬೇಕಾಗಿಲ್ಲ, ಮತ್ತು ಗೊಬ್ಬರಗಳನ್ನು ಬೇಕಾಗಿದ್ದಿಲ್ಲ. ನಾವು ಕಡಿಮೆ ಫಲವತ್ತತೆ ಭೂಮಿಯೊಳಗೆ ಕಡಿಮೆ ನೀರಿನ ಉಪಯೋಗಿಸ್ಕೊಂಡು ಕೂಡ ನಾವು ಚೆನ್ನಾಗಿ ಬೆಳೆಯನ್ನು ಬೆಳಿಬೋದು. ಇದು ಒಂದು ಒಳ್ಳೆಯ ಗುಣ. ಎರಡನೇದು ಏನು ಅಂತಂತಂದರೆ, ಈ ಕಿರುಧಾನ್ಯಗಳಲ್ಲಿ ಪೌಷ್ಟಿಕಾಂಶ ತುಂಬ ಹೇರಳವಾಗಿದೆ. ನಾವು ಇತರೆ ಧಾನ್ಯಗಳಾದ ಅಕ್ಕಿ, ಗೋಧಿ ಮತ್ತು ಈ ಬೆಳೆಗಳಿಗೆ ನಾವು ಹೋಲಿಸಿ ನೋಡಿದಾಗ ಈ ಕಿರುಧಾನ್ಯಗಳಲ್ಲಿ ಪೌಷ್ಟಿಕಾಂಶ ತುಂಬ ಹೆಚ್ಚಾಗಿರೋದ್ರಿಂದ ನಮಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಕಿರುಧಾನ್ಯಗಳ ಬಗ್ಗೆ ಇತ್ತೀಚೆಗೆ ಹೆಚ್ಚಿನ ಒಲವು ಬರ್ತಾ ಇದೆ. ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ, ಸಂಘ ಸಂಸ್ಥೆಯವರು, ಸರ್ಕಾರದವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ಕೊಡೋದ್ರಿಂದ ಇತ್ತೀಚೆಗೆ ರೈತರಲ್ಲಿ ಆಸಕ್ತಿ ಬರ್ತಾ ಇದೆ ಇದನ್ನು ಬೆಳೀಲಿಕ್ಕೋಸ್ಕರ. ಈ ಕಿರುಧಾನ್ಯ ಪೌಷ್ಟಿಕ ದೃಷ್ಟಿಯಿಂದ ನೋಡಿದರೆ ಇದರಲ್ಲಿ ಏನು ಪಿಷ್ಟ ಪದಾರ್ಥ ಇರುತ್ತೆ, ನಾವು ಅಕ್ಕಿ ಊಟ ಮಾಡಿದಾಗ ಬೇಗನೆ ಅದೊಂದು ಪಚನ ಆಗಿ ರಕ್ತದಲ್ಲಿ ಸಕ್ಕರೆ ಅಂಶ ತುಂಬ ಒಮ್ಮೆಗೆ ಬಂದುಬಿಡುತ್ತೆ. ಆದರೆ ಈ ಕಿರುಧಾನ್ಯಗಳನ್ನು ನಾವು ಊಟ ಮಾಡಿದಾಗ ಅದು ನಿಧಾನ ಆಗಿ ಪಚನ ಹೊಂದಿ ಅದು ಸಕ್ಕರೆ ಅಂಶ ನಿಧಾನದಲ್ಲಿ ರಕ್ತದಲ್ಲಿ ಬಿಡುಗಡೆ ಆಗೋದ್ರಿಂದ ಈ ಆಹಾರ ಧಾನ್ಯ ಸೇವಿಸೋದ್ರಿಂದ ನಾವು ಈ ಸಕ್ಕರೆ ಕಾಯಿಲೆ ಬರೋದು ಪ್ರಮಾಣ ಕಡಿಮೆ. ಆದರೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ರೋಗಿಗಳಿಗೆ ಇದು ಒಂದು ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತಂತಂದರೆ, ಇದರಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಈ ಒಂದು ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಈ ಕಿರುಧಾನ್ಯಗಳ ಸಂಸ್ಕರಣಾ ಘಟಕ ನಾವು ಸ್ಥಾಪನೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂತಂದರೆ, ನಮ್ಮ ರೈತರು ಇತ್ತೀಚೆಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಮತ್ತು ಇದನ್ನು ಬೆಳೀತಾ ಇದ್ದಾರೆ.
ಆದರೆ ಬೆಳೀತಾ ಇದ್ದಾರೆ, ಬಟ್ ಅವರು ಊಟ ಮಾಡ್ತಾ ಇಲ್ಲ, ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಏನು ಮಾಡಿದ್ದೀವಿ ಅಂತಂತಂದರೆ, ಯಾಕೆ ಮಾರಾಟ ಮಾಡ್ತಾಯಿದ್ರು ಅಂದರೆ ಅದನ್ನು ಸಂಸ್ಕರಣೆ ಮಾಡೋದು ಏನು ಕೆಲಸ ಇದೆಯಲ್ಲ, ಭಾಳ ಅದು ಕಷ್ಟದಾಯಕ ಆಗಿರೋದ್ರಿಂದ ಅವರು ತಮ್ಮ ಸ್ವಂತಕ್ಕೆ ಬಳಸ್ತಾ ಇರೋದಿಲ್ಲ, ಬರೀ ಮಾರಾಟ ಮಾಡ್ತಾಯಿದ್ರು. ನಾವು ಅದನ್ನು ತಪ್ಪಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಅವರು ನಮ್ಮ ರೈತರು ತಾವು ಬೆಳೆದಿದ್ದನ್ನು ಮೊದಲು ಊಟ ಮಾಡಬೇಕು, ತಾವು ಊಟ ಮಾಡಬೇಕು, ಮತ್ತು ಇನ್ನೊಬ್ಬರು ಅವ್ರದ್ದು ನೋಡಿ ಇನ್ನೊಬ್ಬರು ಊಟ ಮಾಡಬೇಕು. ಹಾಗಾಗಿ ಇದಕ್ಕೆ ಮಾರುಕಟ್ಟೆ ಇಲ್ಲೇ ನಾವು ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಸಂಸ್ಕರಣಾ ಘಟಕ ಸರಳವಾಗಿ ಅವರಿಗೆ ನಾವು ಸಂಸ್ಕರಣೆ ಮಾಡಿ ಅದನ್ನು ಅಕ್ಕಿ ಮಾಡಿಕೊಟ್ರೆ ಅವರು ಮಾರೋದನ್ನು ಬಿಟ್ಟು ತಮ್ಮ ಒಂದು ಮನೆಗೆ ಉಪಯೋಗ ಮಾಡಲಿಕ್ಕೆ ಇಲ್ಲಿ ಬಂದು ಅಕ್ಕಿ ಮಾಡಿಕೊಂಡು ಹೋಗಿ ಅವರು ತಮ್ಮ ಸ್ವಂತ ಮನೆಗೆ ಬಳಸಲಿಕ್ಕೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ, ಮತ್ತು ಇನ್ನೊಬ್ಬರಿಗೂ ಕೂಡ ನಮ್ಮ ರೈತರು ಅಲ್ಲದೆ ಇನ್ನೂ ಬೇರೆ ಬೇರೆ ರೈತರಿಗೂ ಕೂಡ ಅದನ್ನು ಸಂಸ್ಕರಣೆ ಮಾಡೋ ಉದ್ದೇಶದಿಂದ ಈ ಒಂದು ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿವರೆಗೆ ನಮ್ಗೆ ಕಿರುಧಾನ್ಯಗಳ ಬಗ್ಗೆ ಹೇಳಿಕೊಟ್ರಿ. ಈಗ ಕಿರುಧಾನ್ಯಗಳ ಸಂಸ್ಕರಣಾ ಘಟಕ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಮ್ಗೆ ಸ್ವಲ್ಪ ತೋರಿಸ್ಕೊಡ್ರಿ. ಆಯಿತು ಸದಸ್ಯವರೇ, ಬನ್ನಿ ನೋಡೋಣ. ನೋಡಿ, ಇದು ನಮ್ಮ ಕಿರುಧಾನ್ಯಗಳ ಸಂಸ್ಕರಣಾ ಘಟಕ. ಈಗ ನೋಡೋಣವಾ? ಸದಾನಂದ್ ಅವರೇ, ಇವರು ಬಸವಣ್ಣ ಹಿರೇಮಠ ಅವರಂತ ನಮ್ಮ ಸರ್ವೋದಯ ಮಹಾಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಘಟಕದ ಜವಾಬ್ದಾರಿ ಕೂಡ ಅವರೇ ತಗೊಂಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಈ ಸಂಸ್ಕರಣಾ ಘಟಕ ಏನು ಸ್ಥಾಪನೆ ಮಾಡಿದ್ದೇವಲ್ಲ, ಈ ಸಂಸ್ಕರಣಾ ಘಟಕ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅವರಿಗಿದೆ, ತಂತ್ರಜ್ಞಾನ ಎಲ್ಲ ಗೊತ್ತಿದೆ ಅವರಿಗೆ. ಕಿರುಧಾನ್ಯಗಳನ್ನು ಖರೀದಿ ಮಾಡೋದು ಹಿಡಿದು ಅವುಗಳನ್ನು ಅಕ್ಕಿ ಮಾಡಿ ಮತ್ತು ಅದನ್ನು ಸಂಸ್ಕರಣೆ ಮಾಡಿ ಅಕ್ಕಿ ಮಾಡಿ ಮತ್ತು ಮಾರಾಟ ಮಾಡೋದ್ರವರೆಗೂ ಕೂಡ ಅವರು ಸಂಪೂರ್ಣವಾಗಿ ಇದ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಸೊ ಈಗ ಅವರು ನಿಮಗೆ ಈ ಕಿರುಧಾನ್ಯಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾಯಿದೆ, ಹೇಗೆ ಕೆಲಸ ಮಾಡ್ತಾಯಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾರೆ. ಸದಾನಂದ್ ಅವರೇ, ಈ ಕಿರುಧಾನ್ಯಗಳಲ್ಲಿ 3 ಹಂತದಲ್ಲಿ ಈ ಘಟಕ ಕೆಲಸ ಮಾಡ್ತದೆ. ಮೊದಲನೇದಾಗಿ ಇದು ಆ ಕಿರುಧಾನ್ಯಗಳಲ್ಲಿರುವಂಥ ಕಸ ಕಡ್ಡಿ ಧೂಳನ್ನು ಬೇರ್ಪಡಿಸ್ತದೆ. ಎರಡನೇದಾಗಿ ಈ ಮಷನ್ನು ಕಿರುಧಾನ್ಯಗಳಷ್ಟೇ ಗಾತ್ರ ಇರುವಂಥ ಕಲ್ಲುಗಳನ್ನು ಬೇರ್ಪಡಿಸುವಂಥ ಯಂತ್ರ ಇದು. ಇಲ್ಲಿ ಮೂರನೇದಾಗಿ ಇದು ಕಿರುಧಾನ್ಯಗಳ ಮೇಲಿನ ಸಿಪ್ಪೆಯನ್ನು ತೆಗೆದು ಅಕ್ಕಿ ಮಾಡುವಂಥ ಯಂತ್ರ. ಸದಾನಂದ ಅವರೇ, ಈಗ ಮೊದಲನೇ ಯಂತ್ರ ಯಾವ ರೀತಿ ಕೆಲಸ ಮಾಡ್ತದೆ ನೋಡೋಣ ಅಂತ ನಾನೀಗ ಹಾಕಿ ತೋರಿಸ್ತೀನಿ. ಈಗ ಇಲ್ಲಿ ಕಾಳು ಹಾಕಿದ್ದೀವಲ್ರಿ, ಕಾಳು ಹಾಕಿದ ಮೇಲೆ ಏನಾಗ್ತದೆ ಅಂದರೆ ಇಲ್ಲಿ ಫ್ಯಾನ್ ಇದೆ. ಅದಕ್ಕೆ ಇಲ್ಲಿ ನಾವು ಈ ಸಾಣಿಗೆಯಲ್ಲಿ ಬರುವಾಗ ಈ ಫ್ಯಾನ್ ಪೂರ್ತಿ ಜಗ್ತದೆ. ಆ ಜಗ್ಗುವಾಗ ಏನಾಗ್ತದೆ ಅಂತಂದ್ರೆ ಜೊಳ್ಳು ಕಾಳು, ಧೂಳು, ಕಸ ಎಲ್ಲ ಹೊರಗೆ ಫ್ಯಾನ್ ಇರೋದ್ರಿಂದ ಪೂರ ಹೊರಗೆ ಜಗ್ಗಿಬಿಡ್ತದೆ. ಇಲ್ಲಿ ಸುರಿವಿದಂಥ ಕಾಳುಗಳು ಫ್ಯಾನ್ ಮೂಲಕ ಅದು ಪೂರ ಜಗ್ಗಿಬಿಡ್ತದೆ. ಜೊಳ್ಳು ಮತ್ತು ಕಸ ಕಡ್ಡಿ ಧೂಳುಗಳೆಲ್ಲ ಹೊರಗೆ ಹೋದ್ಮೇಲೆ ಇಲ್ಲಿ ಈ ಸಾಣಿಗೆ ಮೇಲೆ ಬೀಳ್ತದೆ. ಈ ಸಾಣಿಗೆ ಮೇಲೆ ಬಿದ್ದು ಕೆಳಗೆ ಹೋಗಿ ಗ್ರೇಡಿಂಗ್ ಆಗ್ತದೆ. ಈಗ ಗ್ರೇಡಿಂಗ್ ಅಂದರೆ ನೀವು ಯಾವ ಥರ ಗ್ರೇಡಿಂಗ್ ಮಾಡುತ್ತೆ ಮಿಷಿನ್ ನಮ್ಗೆ ಸ್ವಲ್ಪ ತಿಳಿಸ್ರಿ. ಇಲ್ಲಿ ಮುಖ್ಯವಾಗಿ 3 ಭಾಗ ಆಗ್ತದೆ. ಈ ಕಾಳುಗಳಲ್ಲಿ, ಈ ಸಣ್ಣ ಕಾಳಿನಲ್ಲಿ ಒಂದೇ ಸೈಜಿನ ಕಾಳುಗಳು ಇರೋದಿಲ್ಲ. ಇದರಲ್ಲಿ 3 ಸೈಜಿನ ಕಾಳು ಇರ್ತದೆ. ಒಂದು ಈ ಸಾಣಿಗೆ ಮೇಲೆ ಬಿದ್ದಂಥ ಕಾಳು ಕೆಳಗಡೆ ಸಾಣಿಗೆ ಹೋಗ್ತದೆ. ಅಲ್ಲಿ ಸಾಣಿಸಿ 1ನೇ ಗ್ರೇಡಿನ ಕಾಳು ಇಲ್ಲಿ ಮುಂದುಗಡೆ ಬರ್ತದೆ. 2ನೇ ಗ್ರೇಡಿನ ಕಾಳು ಈ ಕಡೆ ಬರ್ತದೆ. 3ನೇ ಗ್ರೇಡಿನ ಕಾಳು ಈ ಕಡೆ ಬರ್ತದೆ. ತೀರಾ ದೊಡ್ಡ ಕಲ್ಲುಗಳು, ಕಸ ಕಡ್ಡಿಗಳೆಲ್ಲ ಈ ಹರಿ ಮೂಲಕ ಆ ಬುಟ್ಟಿಯಲ್ಲಿ ಬರ್ತದೆ. ಈ ಗ್ರೇಡಿಂಗ್ ಮಾಡ್ಬೇಕಂತ ಹೇಳಿದ್ರಲ್ಲ ಮಿಷನಲ್ಲಿ ನೀವು. ಹೌದು. ಈಗ ಸಾವೆಯನ್ನ ಗ್ರೇಡಿಂಗ್ ಮಾಡೋದು ಏನು ಅವಶ್ಯ ಐತೇನ್ರಿ? ಅಂದ್ರೆ ರೈತರು ನೇರವಾಗಿ ಬೆಳ್ಕೊಂಡು ಇಲ್ಲಿ ತೊಗೊಂಡು ಬರ್ತಾರಲ್ರಿ, ತೊಗೊಂಡು ಬಂದಾಗ ನಾವು ಇಲ್ಲೆಲ್ಲ ಸ್ವಚ್ಛ ಮಾಡಬೇಕಾದ್ರೆ ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಮಾಡಿದ್ಮೇಲೆ ಈ ಮೂರು ಥರದ ಗ್ರೇಡಿಂಗ್ ಯಾಕೆ ಮಾಡಬೇಕು ಅಂತಂದ್ರೆ ನಾವು ಅವನು ಸುಮ್ಮನೆ ಹಂಗೆ ಅಕ್ಕಿ ಮಾಡಿದ್ದೀವಿ ಅಂತಂದ್ರೆ ಅಕ್ಕಿ ಒಳಗೆ ದೊಡ್ಡ ಕಾಳಿನ ಸೈಜು ಅಕ್ಕಿ ಆಗಿಬಿಡ್ತದೆ. ಅದರೊಳಗೆ ಸಣ್ಣ ಸೈಜಿನ ಕಾಳು ಅಕ್ಕಿ ಆಗೋದಿಲ್ಲ. ಅಕ್ಕಿ ಒಳಗೆ ಆ ಸಾವಿ ಬಂದುಬಿಡ್ತೈತಿ. ಹಾಗಾಗಿ ಇದನ್ನು 3 ಗ್ರೇಡ್ ಇದ್ದಾಗ ಒಂದೊಂದು ಗ್ರೇಡಿನ ಅಕ್ಕಿ ಒಂದೊಂದೇ ಥರ ಮಾಡೋದ್ರಿಂದ ಪೂರ್ತಿ ಪ್ರಮಾಣದ ಅಕ್ಕಿ ಆಗ್ತದೆ, ಜೊತೆಗೆ ನುಚ್ಚು ಕಡಿಮೆ ಆಗ್ತದೆ. ಈಗ ನೋಡಿರಿ, ಇಲ್ಲಿ ಹಾಕಿದಂಥ ಕಾಳುಗಳು ಇಲ್ಲಿ ಫ್ಯಾನ್ ಜಗ್ತಾ ಇರ್ತದೆ. ಈ ಸಾಣಿಗೆ ಮೇಲೆ ಬೀಳ್ತಾವ್ರಿ.
ಇಲ್ಲಿ ಬಿದ್ದಂಥ ಕಾಳುಗಳಲ್ಲಿನ ದೊಡ್ಡ ಕಲ್ಲುಗಳೆಲ್ಲ ಇಲ್ಲಿ ಬರ್ತವೆ. ಈಗ ನೋಡ್ರಿ, ಈಗ ಅಲ್ಲಿ ಹಾಕಿದಂಥ ಸಾಮಿ ಒಳಗಿನ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇಲ್ಲಿ ಬಂದವ್ರಿ. ಆಮೇಲೆ ಒಂದೇ ಕ್ವಾಲಿಟಿಗೆ ಕಾಳುಗಳೆಲ್ಲ ಇಲ್ಲಿ ಬಂದವು. ಇದು ನೋಡ್ರಿ, ಇದು 2ನೇ ಗ್ರೇಡಿನ ಕಾಳು ರೀ ಇದು. ಆಮೇಲೆ ಇಲ್ಲಿ 3ನೇ ಗ್ರೇಡಿನ ಕಾಳು. ಇದು ನೋಡ್ರಿ, ಇದ್ರೊಳಗೆ ಸಣ್ಣ ಧೂಳು ಆಮೇಲೆ ಮಣ್ಣು ತೀರಾ ಜಿನಗನ ಕಾಳು ಇಲ್ಲಿ ಬರ್ತದೆ. ಇದು ನೋಡ್ರಿ, ಆ ಸಾಮಿ ಒಳಗೆ ಬೇರ್ಪಟ್ಟಂಥ ಮೊದಲನೇ ಗಾತ್ರದ ಕಲ್ಲುಗಳು ಇವು ನೋಡ್ರಿ, ಮೊದಲನೇ ಗಾತ್ರದ ಕಾಳುಗಳಿವು. ಇವು ನೋಡ್ರಿ, ನೋಡಕ್ಕೆ ಅಕುರಂಗ ಕಂಡ್ರೂ ಕೂಡ ಆ ಕಾಳಿನಕ್ಕಿಂತ ಸಣ್ಣ ಕಾಳುಗಳಿವು. ಇದು ನೋಡ್ರಿ, ತೀರಾ ಸಣ್ಣ ಕಾಳು ಮತ್ತು ಜೊಳ್ಳು ಇದ್ರೊಳಗೆ ಇರ್ತದೆ. ಜೊತೆಗೆ ನಮ್ಮ ಮಷೀನಲ್ಲಿ ಇಂಥ ಸಣ್ಣ ಮಣ್ಣು ಕೂಡ ಇದು ನೋಡ್ರಿ, ಪೂರ ಇದ್ರೊಳಗೆ ಮಣ್ಣು ಸಮೇತ ಐತಿ. ಇಂಥ ಸಣ್ಣ ಮಣ್ಣನ್ನು ಕೂಡ ಇದು ಈ ಯಂತ್ರ ಬೇರ್ಪಡಿಸ್ತದೆ. ಆ ಮಷೀನಲ್ಲಿ ಗ್ರೇಡಿಂಗ್ ಮಾಡಿದಂಥ ಕಾಳುಗಳನ್ನು ನಾವು ಈ ಮಷೀನಲ್ಲಿ ಹಾಕ್ತೀವಿ. ಇಲ್ಲಿ ಹಾಕಿ ಇಲ್ಲೂ ಕೂಡ ಒಂದು ಬ್ಲೋವರ್ ಇದೆ. ಈ ಬ್ಲೋವರ್ ಪೂರ್ತಿ ಅಲ್ಲಿ ಉಳಿದಂಥ ಜೊಳ್ಳು ಕಾಳುಗಳು ಮತ್ತು ಇಲ್ಲಿ ಸಕ್ ಮಾಡಿ ಪೂರ್ತಿ ಹೊರಗೆ ಜಗ್ತದೆ. ಇಲ್ಲಿ ಈ ಮರದ ಮೇಲೆ ಇದು ಮರದ ಥರ ಕೆಲಸ ಮಾಡ್ತದೆ. ನಮ್ಮ ಮನೇಲಿ ನಮ್ಮ ಹೆಣ್ಮಕ್ಳು ಏನು ಒನಿತಾರಲ್ಲ ಆ ಥರ ಪೂರ್ತಿ ಇದು ಒಣದಂಗೆ ಕೆಲಸ ಮಾಡ್ತದೆ. ಈ ಒನಿವಾಗಿ ಏನಾಗ್ತದೆ ಅಂತಂದರೆ ಇಲ್ಲಿ ಕೂಡ ಒಳಗಡೆ ಒಂದು ಫ್ಯಾನ್ ಇದೆ. ಆ ಫ್ಯಾನ್ ಪೂರ್ತಿ ಊಬ್ತಾ ಇರ್ತದೆ, ಹವಾ ಬರ್ತಾ ಇರ್ತದೆ ಮೇಲೆ. ಅವಾಗಿದ್ದು ಮರದಂಗೆ ಕೆಲಸ ಮಾಡ್ತಾ ಇರೋದ್ರಿಂದ ಒನಿಯುವಂಥ ಕೆಲಸ ಮಾಡ್ತದೆ. ಒನಿಯುವಾಗ ಈ ಸಣ್ಣ ಕಾಳಿನಷ್ಟೇ ಗಾತ್ರದ ಸಾಮಿ ಗಾತ್ರದ ಕಲ್ಲುಗಳನ್ನು ಇದು ಪೂರ್ತಿ ಇಲ್ಲಿ ಹಿಂದುಗಡೆಯಿಂದ ಹೊರಗೆ ಹೋಗ್ತದೆ. ಸ್ವಚ್ಛವಾದಂಥ ಕಾಳುಗಳು ಇಲ್ಲಿ ಮುಂದುಗಡೆ ಬರ್ತವೆ. ಈಗ ಇವು ಆ ಮಷೀನಲ್ಲಿ ಗ್ರೇಡಿಂಗ್ ಆದಂಥ ಕಾಳುಗಳಿವು. ಇದು 2ನೇ ಗ್ರೇಡು, ಇದು 1ನೇ ಗ್ರೇಡು. ಈಗ ನಾವು 2ನೇ ಮಷೀನ್ ಹಂತಕ್ಕೆ ಹೋಗೋಣ. ಈಗ ನಾವು ಈ 2ನೇ ಮಷೀನಿಗೆ ಶುರುವಾಣ ಅಂತ. ಇಲ್ಲಿ ಇದು ಯಾವ ಥರ ಕಲ್ಲುಗಳನ್ನು ತೆಗಿತೈತೆ ಅನ್ನೋದನ್ನು ನಾನೀಗ ತಮಗೆ ತೋರಿಸ್ಕೊಡ್ತೀನಿ. ಕಾಳನಷ್ಟೇ ಸೈಜ್ ಇರುವಂಥ ಕಲ್ಲುಗಳೆಲ್ಲ ಈಗ ಬೇರ್ಪಟ್ಟವು. ಈಗ ಅಲ್ಲೇ ಸ್ವಚ್ಛ ಆದಂಥ ಕಾಳುಗಳನ್ನು ನಾವು ಇಲ್ಲಿ ಹಾಕ್ತೀವಿ ರೀ. ಇಲ್ಲಿ ಹಾಕಿದ ಮೇಲೆ ಏನು ಮಾಡ್ತದೆ ಅಂದ್ರೆ ಇದು ಈ ಕಾಳುಗಳ ಮೇಲ್ಗಡೆನ ಸಿಪ್ಪೆಯನ್ನು ಬೇರ್ಪಡಿಸಿ ಅಕ್ಕಿ ಇಲ್ಲೇ ಬರ್ತದೆ. ಈಗ ಈ ರೀತಿ ಸ್ವಚ್ಛಗೊಳಿಸಿದಂಥ ಕಾಳುಗಳನ್ನು 3ನೇ ಹಂತ ಆದಂಥ ಈ ಅಕ್ಕಿ ಮಾಡುವಂಥ ಮಷೀನಿಗೆ ನಾವೀಗ ಹಾಕೋವಂಥ.
ನೋಡಿರಿ ಈ ಥರದ ಒಳ್ಳೆ ಗುಣಮಟ್ಟದ ಅಕ್ಕಿ ಬರ್ತದೆ. ಬಿ ಕೆ ಹಿರೇಮಠ ಅವರೇ, ಇಲ್ಲಿವರೆಗೆ ನಿಮ್ಮ ಘಟಕ ಯಾವ ರೀತಿ ಕೆಲಸ ಮಾಡುತ್ತದೆ, ನಮ್ಮ ಒಂದು ಈ ಕಿರುಧಾನ್ಯಗಳನ್ನು ಯಾವ ರೀತಿ ಗ್ರೇಡಿಂಗ್ ಮಾಡಿ ನಮ್ಗೆ ಒಳ್ಳೆಯ ಒಂದು ಸಾವಿ ಅಕ್ಕಿಯನ್ನು ಕೊಡ್ತೈತೆ ಅನ್ನೋ ಹೇಳ್ಕೊಟ್ರಿ. ಈಗ ನಿಮ್ಮ ಘಟಕಕ್ಕೂ ಮತ್ತು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಘಟಕಕ್ಕೂ ಅಲ್ಲಿ ಸಾವಿಯನ್ನು ಹಾಕ್ತಾರೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ರೀ? ಒಳ್ಳೆಯದು ಸದಾನಂದ ಅವರೇ. ವಿಶೇಷವಾಗಿ ನಮ್ಮ ಹಳ್ಳಿಯಲ್ಲಿರುವಂಥ ಗಿರಣಿಗೆ ನಾವು ಈ ಕಾಳುಗಳನ್ನು ಹಾಕಿಸ್ಕೊಂಡು ಬರೋಕ್ಕೆ ಹೋಗ್ಬೇಕಂತಂದ್ರೆ ಅದಕ್ಕಿಂತ ಹಿಂದಿನ ದಿನ ಆಗಲಿ ಅಥವಾ ಬೆಳಗ್ಗೆ ಆಗಲಿ ನಮ್ಮ ಹೆಣ್ಮಕ್ಳು ಅದನ್ನು ಕೈಯಿಂದ ಸ್ವಚ್ಛ ಮಾಡಬೇಕಾಗ್ತದೆ. ಈ ಕೈಯಿಂದ ಸ್ವಚ್ಛ ಮಾಡುವಂಥ ಕಾರ್ಯಕ್ರಮದೊಳಗೆ ಆ ಸಣ್ಣ ಕಾಳುಗಳಷ್ಟಿರುವಂಥ ಕಲ್ಲುಗಳನ್ನು ಬೇರ್ಪಡಿಸ್ಲಿಕ್ಕೆ ಬಹಳ ಸಮಯ ತಗೊಳ್ತದೆ. ಹಾಗಾಗಿ ಇಲ್ಲಿ ನಮ್ಮ ಈ ಘಟಕದಲ್ಲಿ ಕೈಯಿಂದ ಮಾಡುವಂಥ ಯಾವುದೇ ಕೆಲಸ ಇಲ್ಲ, ಎಲ್ಲ ಪೂರ್ತಿ ಮಷಿನ್ನೇ ಮಾಡೋದ್ರಿಂದ ನಾವು ಇಲ್ಲಿ ಗ್ರೇಡಿಂಗ್ ಮಾಡ್ತೀವಲ್ಲ, ಆ ಗ್ರೇಡಿಂಗ್ ಮಾಡುವಾಗ ಏನಾಗ್ತದೆ ಅಂತಂದರೆ ದೊಡ್ಡ ಕಾಳು ಸಣ್ಣ ಕಾಳು ಬೇರ್ಪಡ್ತದೆ. ಬೇರ್ಪಟ್ಟಾಗ ಅಕ್ಕಿ ದೊಡ್ಡ ಕಾಳಿಂದ ಒಂದೇ ಸೈಜಿನ ಅಕ್ಕಿ ಮಾಡೋದ್ರಿಂದ ನುಚ್ಚಾಗೋ ಪ್ರಮಾಣ ಕಡಿಮೆ ಆಗ್ತದೆ. ಒಳ್ಳೆಯ ಗುಣಮಟ್ಟದ ಅಕ್ಕಿ ಇಲ್ಲಿ ನಮ್ಮಲ್ಲಿ ಸಿಗ್ತದೆ. ಈಗ ಹಳ್ಳಿ ಒಳಗಿನ ಗಿರಣಿಕ್ಕಿಂತನೂ ನಿಮ್ಮ ಘಟಕದಲ್ಲಿ ಹಾಕಿರ್ತಕ್ಕಂಥ ಅಕ್ಕಿ ಉತ್ತಮವಾಗಿ ಬರ್ತಂಗೆ ಅನ್ನಂಗೆ ಆತು. ಹೌದು ರೀ. ಆದ್ರೆ ಈಗ ನೀವೇನು ಈ ಗ್ರಾಮ ಚೇತನದ ಸಂಬಂಧಪಟ್ಟ ರೈತರಿಗೆ ಅಷ್ಟು ಅನುಕೂಲ ಇದೆಯೋ ಅಥವಾ ಬೇರೆ ರೈತರಿಗೂ ಈ ಒಂದು ಸಾವಿಯನ್ನು ಹಾಕಲಿಕ್ಕೆ ಅನುಕೂಲ ಇದೆಯೋ? ಇದೇನು ಹಂಗೇನಿಲ್ಲ ರೀ, ಇದು ರೈತರೇ ಮಾಡಿದಿರುವಂಥ ಇದು ಘಟಕ. ಹಾಗಾಗಿ ಇಲ್ಲಿ ಯಾರು ರೈತರು ಬಂದರೂ ಕೂಡ ನಾವು ಅಕ್ಕಿಯನ್ನು ಮಾಡಿ ಕೊಡ್ತೀವಿ. ನೀವು ಇಲ್ಲಿ ಅಕ್ಕಿ ಹಾಕಿಸ್ಲಿಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ? ನಾವು ಇಲ್ಲಿ ನೋಡಿರಿ ಒಂದು ಚಿಟ್ಟಿಗೆ 24 ರೂಪಾಯಿದಂಗೆ ಒಂದು ಚಿಟ್ಟಿ ಹಂಗೆ ಹಾಕಿ ಕೊಡ್ತೇವೆ ರೀ ನಾವು. ಇಲ್ಲಿ ಸಾವಿ ಎಷ್ಟು ಹಾಕ್ತಿರೋ ಅಥವಾ ಬೇರೆ ಧಾನ್ಯಗಳನ್ನು ಇಲ್ಲಿ ಹಾಕ್ತೀರಿ? ಇಲ್ಲಿ ಸಾಮಿ ಅಲ್ದನ ನವಣಿ ರಾಗಿನೂ ಕೂಡ ನಾವು ಹಾಕಿ ಕೊಡ್ತೇವೆ ರೀ. ನವಣಿ ರಾಗಿ ಕೂಡ ಹಾಕ್ತಿರಲ್ಲ, ನವಣಿಗೆ ಬೇರೆ ಚಾರ್ಜ್ ಇದೆಯೋ ಮತ್ತು ರಾಗಿಗೂ ಬೇರೆ ಏನರ ಚಾರ್ಜ್ ಮಾಡಿದ್ರೇನು ರೀ? ಇಲ್ಲ, ಸಾವಿ ನವಣಿ ಎಲ್ಲನೂ ಒಂದೇ ಚಾರ್ಜ್, 3 ರೂಪಾಯಿ ಕೆ ಜಿ ಹಂಗೆ, ಅಂದ್ರೆ 24 ರೂಪಾಯಿ ಚಿಟ್ಟಿ ಹಂಗೆ ಹಾಕಿ ಕೊಡ್ತೀವಿ. ಇದ್ರೊಳಗೆ ನೋಡಿರಿ ಸಾವಿ ಮತ್ತು ನವಣಿಗೆ ಅಕ್ಕಿ ಮಾಡಿ ಕೊಡೋಕೆ ಒಂದು ಚಿಟ್ಟಿಗೆ 24 ರೂಪಾಯಿ ಚಾರ್ಜ್ ಆಗ್ತದೆ ರೀ. ಆದರೆ ವಿಶೇಷವಾಗಿ ನಾವು ರಾಗಿನ ಅಕ್ಕಿ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಬರೀ ಸ್ವಚ್ಛಗೊಳಿಸಿ ಕೊಡ್ತೀವಿ. ಅದು ಪ್ರತಿಯೊಂದು ಚಿಟ್ಟಿಗೆ 16 ರೂಪಾಯಿದಂಗೆ ಸ್ವಚ್ಛ ಮಾಡಿ ಕೊಡ್ತೀವಿ. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಕೆಲವೊಬ್ಬರು ರೈತರು ಸಾವಿ ನವಣಿನೂ ಬರೀ ಸ್ವಚ್ಛ ಮಾಡಿಸ್ಕೊಂಡು ಹೋಗ್ತಾರೆ, ಅವಾಗೂ ಕೂಡ ನಾವು ಅವ್ರಿಗೆ ಒಂದು ಚಿಟ್ಟಿಗೆ 16 ರೂಪಾಯಿ ಚಾರ್ಜ್ ಮಾತ್ರ ಮಾಡ್ತೀವಿ. ಇಲ್ಲಿವರೆಗೂ ನಮ್ಗೆ ಈ ಒಂದು ಕಿರುಧಾನ್ಯಗಳ ಘಟಕ ಯಾವ ರೀತಿ ಕಿರುಧಾನ್ಯಗಳನ್ನು ಅಕ್ಕಿ ಮಾಡ್ತೈತಿ, ಬೇರ್ಪಡಿಸ್ತೈತಿ, ಹಾಗೂ 3 ಹಂತದಲ್ಲಿ ಮಿಷನ್ ಯಾವ ರೀತಿ ಕೆಲಸ ಮಾಡ್ತೈತಿ ಅನ್ನೋದನ್ನು ನಮಗೆ ಸವಿಸ್ತಾರಾಗಿ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಇಲ್ಲಿವರೆಗೂ ನಮ್ಮ ರೈತರಿಗೆ ಕಿರುಧಾನ್ಯಗಳ ಮಹತ್ವವನ್ನು ತಿಳಿಸಿಕೊಟ್ರಿ. ಅದೇ ರೀತಿಯಾಗಿ ಈ ಒಂದು ಕಿರುಧಾನ್ಯಗಳ ಸಂಸ್ಕರಣಾ ಘಟಕ ಯಾವ ರೀತಿ ಕೆಲಸ ಮಾಡುತ್ತದೆ ಅನ್ನೋದನ್ನು ತಿಳಿಸಿಕೊಟ್ರಿ. ಇಷ್ಟೆಲ್ಲ ನಮ್ಮ ರೈತರಿಗೆ ಈ ಒಂದು ಕಿರುಧಾನ್ಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.